ಮಿತ್ರರೇ, ನೀವು ಜೈ ಹಾಗೂ ನೀಟ್ ಎಕ್ಸಾಮ್ನ ತಯಾರಿ ನಡೆಸ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ. ಮಿತ್ರರೇ, ನಮಗೆ ಗೊತ್ತಿರುತ್ತೆ ವಿದ್ಯಾರ್ಥಿಗಳು ಪೊಸಿಷನ್ ಐಸೋಮೆರಿಸಮ್ ಹಾಗೂ ಚೈನ್ ಐಸೋಮೆರಿಸಮ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಸಲೀಸಾಗಿ ಸಾಲ್ವ್ ಮಾಡಿಬಿಡ್ತಾರೆ. ಆದ್ದರಿಂದ ನಾವು ಬಹಳಷ್ಟು ಸಲ ಎಕ್ಸಾಮ್ನಲ್ಲಿ ಕೇಳೋದು ಮೆಟಾಮೆರಿಸಮ್ ರಿಲೇಟೆಡ್ ಪ್ರಶ್ನೆಗಳನ್ನು. ಇದು ಐಸೋಮೆರಿಸಮ್ನ ಎರಡನೇ ವಿಡಿಯೋ. ಇದರಲ್ಲಿ ನಾವು ನೋಡೋಣ ಮೆಟಾಮರ್ ಹಾಗೂ ಮೆಟಾಮೆರಿಸಮ್ ಅಂದರೆ ಏನು ಅಂತ. ಐ ಗಿವ್ ಯು ಸೂಪರ್ ಟ್ರಿಕ್ ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ. ಪ್ಲೀಸ್ ವಾಚ್ ದ ವಿಡಿಯೋ ಟಿಲ್ ಎಂಡ್. ಮಿತ್ರರೇ, ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾವು ಮೊದಲನೇ ವಿಡಿಯೋನಲ್ಲಿ ನೋಡಿದ್ದೇವೆ ದರ್ ಆರ್ 6 ಟೈಪ್ಸ್ ಆಫ್ ಸ್ಟ್ರಕ್ಚರಲ್ ಐಸೋಮೆರಿಸಮ್ಸ್: ಚೈನ್ ಐಸೋಮೆರಿಸಮ್, ಪೊಸಿಷನ್ ಐಸೋಮೆರಿಸಮ್, ಮೆಟಾಮೆರಿಸಮ್, ಫಂಕ್ಷನಲ್ ಐಸೋಮೆರಿಸಮ್, ಟಾಟೋಮೆರಿಸಮ್ ಹಾಗೂ ರಿಂಗ್ ಚೈನ್ ಐಸೋಮೆರಿಸಮ್. ಈ 6 ತರಹದ ಸ್ಟ್ರಕ್ಚರಲ್ ಐಸೋಮೆರಿಸಮ್ಗಳನ್ನು ಯಾವ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಟ್ರಿಕ್ಕನ್ನು ಆಲ್ರೆಡಿ ನಾವು ಫಸ್ಟ್ ವಿಡಿಯೋನಲ್ಲಿ ನೋಡಿದ್ದೇವೆ. ಈ ವಿಡಿಯೋನಲ್ಲಿ ಕಲಿತ್ಕೊಳ್ಳೋಣ ಮೆಟಾಮರ್ಸ್ ಹಾಗೂ ಮೆಟಾಮೆರಿಸಮ್ ಅಂದರೆ ಏನು ಅಂತ. Here we go. Let us consider first example. ಈ ಎರಡು ಕಂಪೌಂಡ್ಗಳಲ್ಲಿ ಈಥೇರಿಯಲ್ ಫಂಕ್ಷನಲ್ ಗ್ರೂಪ್ ಇದೆ, ದಟ್ ಈಸ್ O ಫಂಕ್ಷನಲ್ ಗ್ರೂಪ್ ಇದೆ, ಈಥೇರಿಯಲ್ ಫಂಕ್ಷನಲ್ ಗ್ರೂಪ್. ಹಾಗೂ ಈ ಎರಡು ಕಂಪೌಂಡ್ಗಳ ಮಾಲಿಕ್ಯುಲರ್ ಫಾರ್ಮುಲಾವನ್ನು ನಾವು ನೋಡೋಣ. ಇಲ್ಲಿ 4 ಕಾರ್ಬನ್ ಆಟಮ್ಗಳು ಹಾಗೂ 10 ಹೈಡ್ರೋಜನ್ ಆಟಮ್ಗಳು ಹಾಗೂ 1 ಆಕ್ಸಿಜನ್ ಆಟಮ್ ಇದೆ. ದಟ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿಸ್ ಕಂಪೌಂಡ್ ಈಸ್ C4H10O. ಅದೇ ರೀತಿಯಾಗಿ ಈ ಕಂಪೌಂಡ್ನ ಮಾಲಿಕ್ಯುಲರ್ ಫಾರ್ಮುಲಾ ನೋಡೋಣ. ಇಲ್ಲಿ 4 ಕಾರ್ಬನ್ ಆಟಮ್ಸ್ಗಳು ಹಾಗೂ 10 ಹೈಡ್ರೋಜನ್ ಆಟಮ್ಸ್ಗಳು ಹಾಗೂ 1 ಆಕ್ಸಿಜನ್ ಆಟಮ್ ಇದೆ. ಅಂದರೆ ಇದರ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ C4H10O ಇದೆ. ಈ ಎರಡು ಕಂಪೌಂಡ್ಸ್ಗಳಲ್ಲಿ ಈಥೇರಿಯಲ್ ಗ್ರೂಪ್, ಎರಡು ಕಂಪೌಂಡ್ಗಳಲ್ಲಿ ಈಥೇರಿಯಲ್ ಗ್ರೂಪ್ ಇದೆ ಹಾಗೂ ಈ ಎರಡು ಕಂಪೌಂಡ್ಗಳ ಮಾಲಿಕ್ಯುಲರ್ ಫಾರ್ಮುಲಾ C4H10O ಇದೆ. ನೋಡಿ, ಈಗ ಈ ಎರಡು ಕಂಪೌಂಡ್ಗಳನ್ನು ನಿರೀಕ್ಷಣೆ ಮಾಡಿ ಏನು ವ್ಯತ್ಯಾಸ ನಿಮಗೆ ಕಂಡು ಬರುತ್ತೆ ನೋಡಿ. ಈ ಎರಡು ಕಂಪೌಂಡ್ಗಳಲ್ಲಿ ನೀವು ನಿರೀಕ್ಷಣೆ ಮಾಡಿ ಹಾಗೂ ಯಾವ ವ್ಯತ್ಯಾಸ ನಿಮಗೆ ಕಂಡು ಬರುತ್ತೆ ಅದನ್ನು ತಿಳಿದುಕೊಳ್ಳಿ. ಅಂದರೆ ಮೆಟಾಮೆರಿಸಮ್ ಕಾನ್ಸೆಪ್ಟ್ ನಿಮಗೆ ಸಹಜವಾಗಿ ತಿಳಿದು ಬರುತ್ತೆ. ನೋಡಿ, ಈ ಎರಡು ಕಂಪೌಂಡ್ಗಳ ಫಂಕ್ಷನಲ್ ಗ್ರೂಪ್ ಒಂದೇ ಇದೆ, ದಟ್ ಈಸ್ ಫಂಕ್ಷನಲ್ ಗ್ರೂಪ್ ಸೇಮ್ ಇದೆ ಹಾಗೂ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಸೇಮ್ ಇದೆ. ಆದರೆ ಈ ಎರಡು ಕಂಪೌಂಡ್ಗಳನ್ನು ನಿರೀಕ್ಷಣೆ ಮಾಡಿದ ಮೇಲೆ ಒಂದು ವ್ಯತ್ಯಾಸ ನಿಮಗೆ ಕಂಡು ಬರುತ್ತೆ. ಫಂಕ್ಷನಲ್ ಗ್ರೂಪ್ ಓನ ಲೆಫ್ಟ್ ಸೈಡ್ಗೆ ಇಲ್ಲಿ 2 ಕಾರ್ಬನ್ ಆಟಮ್ಸ್ಗಳಿವೆ ಹಾಗೂ ಈ ಕಂಪೌಂಡ್ನಲ್ಲಿ ಫಂಕ್ಷನಲ್ ಗ್ರೂಪ್ನ ಲೆಫ್ಟ್ ಸೈಡ್ಗೆ 1 ಕಾರ್ಬನ್ ಆಟಮ್ ಇದೆ. ಅಂದರೆ ಈ ಎರಡು ಕಂಪೌಂಡ್ಗಳು ಫಂಕ್ಷನಲ್ ಗ್ರೂಪ್ನ ಲೆಫ್ಟ್ ಸೈಡ್ನ ಕಾರ್ಬನ್ ಆಟಮ್ಸ್ಗಳಲ್ಲಿ ಡಿಫರೆನ್ಸನ್ನು ತೋರಿಸ್ತಾ ಇವೆ. ಅದೇ ರೀತಿಯಾಗಿ ಈಗ ನೋಡೋಣ ಫಂಕ್ಷನಲ್ ಗ್ರೂಪ್ನ ರೈಟ್ ಸೈಡ್ನಲ್ಲಿ ಇರುವ ಕಾರ್ಬನ್ ಆಟಮ್ಗಳ ಸಂಖ್ಯೆಗಳನ್ನು. ಫಂಕ್ಷನಲ್ ಗ್ರೂಪ್ನ ರೈಟ್ ಸೈಡ್ನಲ್ಲಿ there are 2 carbon atoms and here if you see there are 3 carbon atoms at right side of the functional group. That means these 2 compounds, they have same molecular formula and same functional group, but they are differing in the number of carbon atoms in the either side of the functional group. ಅಂದರೆ ಈ ಎರಡು ಕಂಪೌಂಡ್ಸ್ಗಳ ಮಾಲಿಕ್ಯುಲರ್ ಫಾರ್ಮುಲಾ ಒಂದೇ ಇದೆ. ಅದೇ ರೀತಿಯಾಗಿ ಈ ಎರಡು ಕಂಪೌಂಡ್ಸ್ಗಳಲ್ಲಿ ಫಂಕ್ಷನಲ್ ಗ್ರೂಪ್ ಕೂಡ ಸಮನಾಗಿದೆ. ಆದರೆ ಈ ಎರಡು ಕಂಪೌಂಡ್ಸ್ಗಳು ನಂಬರ್ ಆಫ್ ಕಾರ್ಬನ್ ಆಟಮ್ ಆನ್ ಈದರ್ ಸೈಡ್ ಆಫ್ ದ ಫಂಕ್ಷನಲ್ ಗ್ರೂಪ್, ಅಂದರೆ ಫಂಕ್ಷನಲ್ ಗ್ರೂಪ್ನ ಎಡಬದಿಯಲ್ಲಿ ಹಾಗೂ ಬಲಬದಿಯಲ್ಲಿ ಇರುವ ಕಾರ್ಬನ್ ಸಂಖ್ಯೆಗಳಲ್ಲಿ ಈ ಎರಡು ಕಂಪೌಂಡ್ಗಳು ವ್ಯತ್ಯಾಸವನ್ನು ತೋರಿಸ್ತವೆ. ಆದ್ದರಿಂದ ಈ ಎರಡು ಕಂಪೌಂಡ್ಸ್ಗಳಿಗೆ ನಾವು ಮೆಟಾಮರ್ಸ್ ಅಂತ ಕರೀತೇವೆ. ದೆನ್ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಮೆಟಾಮರ್ಸ್? ಈಗ ಮತ್ತೊಂದು ಎಕ್ಸಾಂಪಲನ್ನು ನೋಡೋಣ, ಆನಂತರ ನಾವು ನೋಡೋಣ ಮೆಟಾಮರ್ಸ್ ಹಾಗೂ ಮೆಟಾಮೆರಿಸಮ್ನ ಡೆಫಿನೇಷನ್ ಏನು ಅಂತ. ನೋಡಿ, ಸೆಕೆಂಡ್ ಎಕ್ಸಾಂಪಲ್ನಲ್ಲಿ NH ಫಂಕ್ಷನಲ್ ಗ್ರೂಪ್ ಇದೆ, ಅಮೈನ್ ಫಂಕ್ಷನಲ್ ಗ್ರೂಪ್ ಇದೆ. ಮೊದಲನೆಯ ಕಂಪೌಂಡ್ನ ನಾವು ಮಾಲಿಕ್ಯುಲರ್ ಫಾರ್ಮುಲಾ ನೋಡೋಣ. 1 2 3 4 ದರ್ ಆರ್ 4 ಕಾರ್ಬನ್ ಆಟಮ್ಸ್ and number of hydrogen atoms 3 plus 1 4 plus 4 8 8 plus 3 11 and there is 1 nitrogen atom. This is the molecular formula of first compound, that is C4H11N. ಈಗ ನೋಡೋಣ ಈ ಕಂಪೌಂಡ್ನ ಮಾಲಿಕ್ಯುಲರ್ ಫಾರ್ಮುಲಾ ಏನು ಅಂತ. 4 ಕಾರ್ಬನ್ ಆಟಮ್ಸ್ಗಳಿವೆ ಹಾಗೂ 11 ಹೈಡ್ರೋಜನ್ ಆಟಮ್ಸ್ಗಳಿವೆ ಹಾಗೂ 1 ನೈಟ್ರೋಜನ್ ಆಟಮ್ ಇದೆ.
ಅಂದರೆ ಈ ಎರಡು ಕಂಪೌಂಡ್ಗಳ ಫಂಕ್ಷನಲ್ ಗ್ರೂಪ್ ಒಂದೇ ಇದೆ, ದಟ್ ಈಸ್ ಅಮೈನ್ ಫಂಕ್ಷನಲ್ ಗ್ರೂಪ್ ಇದೆ. ಇಲ್ಲಿಯೂ ಕೂಡ ಅಮೈನ್ ಫಂಕ್ಷನಲ್ ಗ್ರೂಪ್ ಇದೆ ಹಾಗೂ ಈ ಎರಡು ಕಂಪೌಂಡ್ಗಳ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಸೇಮ್ ಇದೆ. ಆದರೆ ಈಗ ನೋಡೋಣ ಫಂಕ್ಷನಲ್ ಗ್ರೂಪ್ನ ಲೆಫ್ಟ್ ಸೈಡ್ ಹಾಗೂ ರೈಟ್ ಸೈಡ್ನಲ್ಲಿ ಇರುವ ಕಾರ್ಬನ್ ಸಂಖ್ಯೆಗಳಲ್ಲಿ ಏನು ವ್ಯತ್ಯಾಸ ಕಂಡು ಬರುತ್ತೋ ನೋಡೋಣ. ಈಗ ಲೆಫ್ಟ್ ಸೈಡ್ ಆಫ್ ದಿಸ್ ಫಂಕ್ಷನಲ್ ಗ್ರೂಪ್ there is one carbon atom and left side of this functional group there are two carbon atoms. ಅಂದರೆ ಲೆಫ್ಟ್ ಸೈಡ್ನ ಕಾರ್ಬನ್ ಆಟಮ್ಸ್ಗಳಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಈಗ ನೋಡೋಣ ರೈಟ್ ಸೈಡ್ ಆಫ್ ದ ಫಂಕ್ಷನಲ್ ಗ್ರೂಪ್. Right side of the functional group there are 3 carbon atoms, here there are 2 carbon atoms. Again there is difference in the number of carbon atoms at right side of the functional group. That means these two compounds, they have same molecular formula, they have same functional group, but they are differing in the number of carbon atoms on the left and right side of the functional group. Therefore these two we call it as metamers. Then what is the definition of metamers and what is metamerism? The compounds having same molecular formula, same functional group, but differ in the number of carbon atoms on either side of the functional group are called as metamers. I repeat the definition: compounds having same molecular formula but differ in the number of carbon atoms on either side of the functional group are called as metamers, and this phenomena is called as metamerism. And this phenomena is called as metamerism. ಈಗ ನೋಡೋಣ ಮೂರನೇ ಎಕ್ಸಾಂಪಲ್. ಈ ಮೂರನೇ ಎಕ್ಸಾಂಪಲ್ ಕೂಡ ಮೆಟಾಮರ್ಸ್ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ತಿಳಿದುಕೊಳ್ಳೋಣ. ಈಗ ನೋಡಿ ಇಲ್ಲಿ ಫಂಕ್ಷನಲ್ ಗ್ರೂಪ್ ಇದೆ, ಈಥೇರಿಯಲ್ ಫಂಕ್ಷನಲ್ ಗ್ರೂಪ್ ಓ. ಇಲ್ಲಿಯೂ ಕೂಡ ಈಥೇರಿಯಲ್ ಫಂಕ್ಷನಲ್ ಗ್ರೂಪ್ ಇದೆ. ಅಂದರೆ ಈ ಎರಡು ಕಂಪೌಂಡ್ಗಳಲ್ಲಿ ಫಂಕ್ಷನಲ್ ಗ್ರೂಪ್ ಒಂದೇ ಇದೆ. ಈಗ ಮೊಲಿಕ್ಯುಲರ್ ಫಾರ್ಮುಲಾ ನೋಡೋಣ. ಇಲ್ಲಿ ಒಂದು ಬೆಂಜಿನ್ ರಿಂಗ್ ಇದೆ ಹಾಗೂ ಎರಡು ಕಾರ್ಬನ್ ಆಟಮ್ಗಳು. ಇಲ್ಲಿಯೂ ಕೂಡ ಒಂದು ಬೆಂಜಿನ್ ರಿಂಗ್ ಹಾಗೂ ಎರಡು ಕಾರ್ಬನ್ ಆಟಮ್ಗಳು. ನೋಡಿ ಈ ಎರಡು ಕಂಪೌಂಡ್ಗಳಲ್ಲಿ ಫಂಕ್ಷನಲ್ ಗ್ರೂಪ್ ಸೇಮ್ ಇದೆ, ಈಥೇರಿಯಲ್ ಫಂಕ್ಷನಲ್ ಗ್ರೂಪ್ ಇದೆ ಹಾಗೂ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಸೇಮ್ ಆಗಿದೆ. ಈಗ ಈ ಫಂಕ್ಷನಲ್ ಗ್ರೂಪ್ನ ಲೆಫ್ಟ್ ಸೈಡ್ನಲ್ಲಿ 6 ಕಾರ್ಬನ್ ಆಟಮ್ಸ್ಗಳಿವೆ. ಈಗ ಈ ಕಂಪೌಂಡ್ನಲ್ಲಿ ಫಂಕ್ಷನಲ್ ಗ್ರೂಪ್ನ ಲೆಫ್ಟ್ ಸೈಡ್ನಲ್ಲಿ 6 ಮತ್ತು ಇದೊಂದು, ಅಂದರೆ 7 ಕಾರ್ಬನ್ ಆಟಮ್ಸ್ಗಳು ಲೆಫ್ಟ್ ಸೈಡ್ನಲ್ಲಿವೆ. Right side of the functional group there are 2 carbon atoms, and right side of the functional group there is only 1 carbon atom. That means these two compounds have same molecular formula, they have same functional group, but they are differing in the number of carbon atoms on either side of the functional group. Therefore these two are metamers of each other. Now let us consider one more example. ಈ compound ನಲ್ಲಿ ketonic functional group ಇದೆ, ಇಲ್ಲಿ ಕೂಡ ಕೀಟಾನಿಕ್ ಫಂಕ್ಷನಲ್ ಗ್ರೂಪ್ ಇದೆ. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 1 2 3 4 5. ಇಲ್ಲಿ ಕೂಡ 1 2 3 4 5. ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ 10. Number of hydrogen atoms here also 10. That means these two compounds, they have same molecular formula. Now let us consider the number of carbon atoms on left side. There is only one carbon atom, and left side there are 2 carbon atoms. Right side there are 3 carbon atoms, right side there are 2 carbon atoms. Therefore these two are metamers of each other. Now let us consider one more example. Here sulfonyl functional group is there, here also sulfonyl functional group, and molecular formula of these two compounds are also same. Now left side there are 2 carbon atoms, left side there are 3 carbon atoms. Right side there are 2 carbon atoms, right side there is only 1 carbon atom. Therefore these two are metamers of each other. I give you super trick at the end of this video. Please watch the video till end. ಮೆಟಾಮರ್ಸ್ ಹೇಗೆ ಕಂಡು ಹಿಡಿಬೇಕು ಅನ್ನುವಂಥ ಸೂಪರ್ ಟ್ರಿಕ್ ಅನ್ನು ಕೊಡ್ತೇನೆ. ಈಗ ಮೆಟಾಮರ್ಸ್ನಲ್ಲಿ ಯಾವಾಗಲೂ ಬೈವೆಲೆಂಟ್ ಫಂಕ್ಷನಲ್ ಗ್ರೂಪ್ ಇರುತ್ತೆ. ನೋಡಿ ಈಥೇರಿಯಲ್ ಫಂಕ್ಷನಲ್ ಗ್ರೂಪ್, ದಿಸ್ ಇಸ್ bivalent functional group. What are bivalent functional group? Bivalent functional group can form bonds from 2 ends, from left side as well as from right side. Therefore metamers contains bivalent functional group. This is the first condition for metamerism. ನೋಡಿ ಮೆಟಾಮರ್ಸ್ನಲ್ಲಿ ಯಾವಾಗಲೂ bivalent functional group ಇರುತ್ತೆ. This is ಅಮೈನ್ ಫಂಕ್ಷನಲ್ ಗ್ರೂಪ್, ಇದು ಕೂಡ ಬೈವೆಲೆಂಟ್ ಫಂಕ್ಷನಲ್ ಗ್ರೂಪ್. ಅದೇ ರೀತಿಯಾಗಿ ಕೀಟಾನಿಕ್ ಫಂಕ್ಷನಲ್ ಗ್ರೂಪ್, ಇದು ಕೂಡ ಬೈವೆಲೆಂಟ್ ಫಂಕ್ಷನಲ್ ಗ್ರೂಪ್. ಅದೇ ರೀತಿಯಾಗಿ
ಸಲ್ಫನೈಲ್ ಫಂಕ್ಷನಲ್ ಗ್ರೂಪ್. ಈ 4 ಬೈವೆಲೆಂಟ್ ಫಂಕ್ಷನಲ್ ಗ್ರೂಪ್ಗಳೇ ಮೆಟಾಮರ್ಸ್ನಲ್ಲಿ ಕಂಡುಬರೋದು ಜಾಸ್ತಿ. ಆದ್ದರಿಂದ ಈಥೇರಿಯಲ್ ಹಾಗೂ ಅಮೈನ್, ಕಿಟಾನಿಕ್ ಹಾಗೂ ಸಲ್ಫನೈಲ್ ಗ್ರೂಪ್ಗಳಿದ್ದರೆ ನೀವು ಇವು ಮೆಟಾಮರ್ಸ್ ಇವೆಯಾ ಅಂತ ಟೆಸ್ಟ್ ಮಾಡಿ ನೋಡೋದೇ ಉತ್ತಮ. ಈ 4 ಫಂಕ್ಷನಲ್ ಗ್ರೂಪ್ಗಳಲ್ಲಿ ಯಾವುದೇ ಒಂದು ಫಂಕ್ಷನಲ್ ಗ್ರೂಪ್ ಇದ್ದರೆ ನೀವು ಮೆಟಾಮರ್ಸ್ ಇವೆಯಾ ಅಂತ ಟೆಸ್ಟ್ ಮಾಡಿ ನೋಡೋದೇ ಉತ್ತಮ. ಮೆಟಾಮರ್ಸ್ ಆಗಿರಲಿಕ್ಕೆ ಮಹತ್ವದ ಕಂಡೀಷನ್ ಅಂದರೆ ಫಂಕ್ಷನಲ್ ಗ್ರೂಪ್ನ ಎರಡೂ ಬದಿಯಲ್ಲಿರುವ ಕಾರ್ಬನ್ ಐಟಮ್ಸ್ಗಳಲ್ಲಿ ನಮಗೆ ವ್ಯತ್ಯಾಸ ಕಂಡುಬರುತ್ತೆ. ಆದ್ದರಿಂದ ಮೆಟಾಮರ್ಸ್ನ ಡೆಫಿನೇಷನ್ ಈ ರೀತಿಯಾಗಿದೆ: compounds having same molecular formula but differ in the number of carbon atoms on either side of the functional group are called as metamers, and this phenomena is known as metamerism. Please like, share, subscribe my channel. This is your friend Avin. I am thankful to YouTube and millions of YouTube viewers. ಮಿತ್ರರೇ, ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.